ಏನಪ್ಪ ನೀನು? ಬಟ್ಟೆ ಐರನಾಗಿ ರೆಡಿ ಆಗಿತ್ತು, ಕೊಟ್ಟೋಗೋಣ ಅಂತ ಬಂದೆ ಸರ್. ಹೌದಾ ಸರ್ ಹಾಗೆ ಬಿಲ್ ಸರ್. 430 ರೂಪಾಯಿ. ಏನು ಗುರು ಇದು? ರಾಜನ್ ಕುಂಟೆಯಿಂದ ಬಗಲ್ಗುಂಟೆವರೆಗೂ ನಾನು ಟ್ರಿಪ್ ಹೊಡೆದ್ರು ಇಷ್ಟೊಂದು ದುಡ್ಡು ಮಾಡೋಕ್ಕಾಗೋದಿಲ್ಲ. ನೀನು ಪಕ್ಕದ್ರಲ್ಲಿ ಇಟ್ಕೊಂಡೆ ಇಷ್ಟೊಂದು ಬಿಲ್ ಆಗ್ತಾ ಇದೆಯಲ್ಲ, ಏನು ಕತೆ? ಅಷ್ಟೊಂದು ಬಟ್ಟೆ ಇದೆ ಸರ್. ಹೌದಾ? ಏನೇ? ಅಯ್ಯೋ ಅಯ್ಯೋ ಅಯ್ಯಯ್ಯ ಲೇ ಮೀನಾ, ಏನೇ ಇದು ಅಷ್ಟೊಂದು ಬಟ್ಟೆ ಇದೆ? ಇದು ಯಾವುದು ನಂದಲ್ವೇ? ಲೇ ಅದೆಲ್ಲ ನಂದು ಕಣೋ. ಓಹೋ, ಅವ್ರದಂತೆ. ಅವ್ರು ಕೊಡ್ತಾರೆ, ಇಸ್ಕೊಪ್ಪ. ತಗೋ 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 ತಗೋ. ಲೇ ನನ್ನ ಹತ್ರ ದುಡ್ಡಿಲ್ಲ ಅಂತ ಗೊತ್ತಿಲ್ವಾ? ಸುಮ್ಮನೆ ನೀನೇ ಕೊಡಲೇ. ಅಯ್ಯ ನೀನಾಲೆ ತೇರಿತ್ತು ನನಗೆ ಕೊಡಲೇ ಅಂತ್ಯಾ? ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರನ್ನು ರೆಸ್ಪೆಕ್ಟ್ ಕೊಡಲ್ವಲ್ಲ ನೀನು? ಒಂದು ಕೆಲಸ ಮಾಡು, ದೊಡ್ಡ ಗಣೇಶನ್ ಗುಡಿನಲ್ಲಿ ಇದು ಕಡಲೆಕಾಯಿ ಪುರ್ಷಿ ಆಗತ್ತಲ್ಲ, ಹರಿಸ್ಕೊಂಡ್ರೆ ಕೆಲಸ ಸಿಗುತ್ತೆ. ಕಡ್ಲೆಕಾಯಿ ಮಾರೋ ಕೆಲಸ ಮಾಡ್ಲಿ, ದುಡ್ಡು ಸಿಗತ್ತೆ. ಒಂದು ಸೀಸನ್ ಅಲ್ಲಿ ಏನು ಸಖತ್ ಬಿಸ್ನೆಸ್ ಅಂತೀಯ. ಜೇಬು ತುಂಬುವಷ್ಟು ದುಡ್ಡು ಸಿಗ್ಲಿಲ್ಲ ಅಂದ್ರು ಹೊಟ್ಟೆ ತುಂಬುವಷ್ಟು ಅನ್ನ ಸಿಗತ್ತೆ. ನಾನು ಕಡ್ಲೆಕಾಯಿ ಮಾರ್ಬೇಕಾ? ಆಗಳ ಏನ ತಪ್ಪಿದೆ ಅದ್ರಲ್ಲಿ? ನಿನಗೆ ಅದ ಮಾಡೋದಕ್ಕೆ ಬೇಜಾರು ಅಂತಂದ್ರೆ ನೀನು ಎಲ್ಲಾದ್ರೂ ಹೋಗ್ಬಿಟ್ಟು ಏನಣ್ಣ ಅಣ್ಣ ನೀವು ಬೇಗ ದುಡ್ಡು ಕೊಡಿ ಅಣ್ಣ, ಹೋಗ್ಬೇಕಣ್ಣ. ತೊಳೆಣ್ಣ, ಬಟ್ಟೆ ತೊಳಿದ್ದೆ, ಬಿಲ್ ತೊಳಿ. ಇರಪ್ಪ ಹುಲಿಯ ಇರು. ಇಲ್ಲಿ ಯಾರು ದುಡ್ಡು ಸೆಟಲ್ ಮಾಡಬೇಕು ಅಂತ ಚರ್ಚ್ಗಳು ಆಗ್ತದೆ, ಚರ್ಚ್ಗಳು. ಮನೋಜ, ಒಂದು ಐಡಿಯಾ ಬಂತು. ನೀನು ಯಾಕೆ ಈ ಮನೆ ಪಕ್ಕ ಒಂದು ತಳ್ಳೋ ಗಾಡಿ ಇಟ್ಕೊಂಡು ಇಸ್ತ್ರಿ ಮಾಡೋ ಕೆಲಸ ಮಾಡಬಾರ್ದು? ಹೌ ಡೇರ್ ಯು? ನನ್ ಗಂಟ ಅಯನ್ ಮಾಡ್ಬೇಕಾ? ಯಾಕೆ ಮಾಡಬಾರ್ದು? ನೋಡಿ ಅಲ್ಲಿ ಬಿಲ್ಲು ಬಾಣನ 430 ರೂಪಾಯಿ ಬಂದಿದೆ. ಒಂದು ಮನೆಗೆ 430 ರೂಪಾಯಿ ಅಂದ್ರು, ದಿನಕ್ಕೆ 3 ಮನೆ ಮಾಡಿದ್ರು 1290 ರೂಪಾಯಿ ಆಯ್ತು. ಅಯ್ಯೋ, ತಿಂಗಳಕ 30,810 ರೂಪಾಯಿ ಸಿಗುತ್ತಾ? ಲೇ ಮನೋಜ, ಹ್ಞೂ ಅಂದ್ಬಿಡು. ಸ್ವಂತ ಬಿಸ್ನೆಸ್ಸು, ಆಯಿಲ್ ಇಲ್ಲ, ಡೀಸೆಲ್ ಇಲ್ಲ. ನೋಡು, ಇದನ್ನ ಹಾಕೊಳ್ಳೋದಕ್ಕೆ ನಿನಗೆ ಒಂದು ನಿಖರ, ಒಂದು ಬನೀನ, ತಲೆ ಕಟ್ಕೊಳ್ಳೋದಕ್ಕೆ ಒಂದು ಟವಲ್ಲು, ಇದನ್ನು ಅಪ್ಪನೇ ಕೊಡ್ತಾರೆ. ನೋ ಇನ್ವೆಸ್ಟ್ಮೆಂಟ್. ಯೋಚನೆ ಮಾಡ ತಂಗ್ಯಾ. ಜಾಸ್ತಿ ಆಯ್ತು ಕೊಡೋ ನಿಂದು. ಅಲ್ಲ, ಎಷ್ಟು ಇನ್ಸಲ್ಟ್ ಮಾಡ್ತೀಯ ಅವನ್ನ? ಇನ್ಸಲ್ಟ್ ಮಾಡ್ತಾ ಇಲ್ಲ ಸಕ್ರೆ, ಇನ್ಸಲ್ಟ್ ಮಾಡ್ಕೊಂಡು ಪಾರ್ಕಲ್ಲಿ ಮನಿಕೊಂಡು ಟೈಮ್ ಪಾಸ್ ಮಾಡಬೇಡ ಅಂತ ಹೇಳಕ್ ಬರ್ತಾ ಇದೀನಿ ಅಷ್ಟೇ. ರೀ, ನೀವು ಮಾತಾಡ್ಲಿಲ್ಲ ಅಂದ್ರೆ ಇವ್ನ್ ಮಾತಾಡ್ತಾನೇ ಇರ್ತಾನೆ. ಮನೋಜ ರೀ, ನಾನು ಬುದ್ಧಿ ಇವ್ರಿಗೆ ಹೇಳು ಅಂದಿದ್ದು, ಇವ್ರಿಗಲ್ಲ. ಎಲ್ಲಿ ಸೋರ್ತಿದೆಯೋ ಅಲ್ಲೇ ಗಮ್ ಹಾಕ್ಬೇಕು. ಈ ಕೆಲಸ ಇಲ್ಲ, ಕೆಲಸ ಸಿಕ್ಕಿದ ಮೇಲೆ ದುಡ್ಡು ಕೊಡ್ತೀನಿ, ಈಗ ಕೊಡಪ್ಪ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಹೇಗಿದೆ? ಅದು ಬಿಟ್ಟು ದುಡ್ಡು ಕೊಡಲೇ ಅಂತ ಆರ್ಡರ್ ಮಾಡಿದ್ರೆ ಅವ್ನು ಒಪ್ತಾನ? ಅಪ್ಪಯ್ಯ ಅಪ್ಪಯ್ಯ ಅಂದ್ರೆ ಅಪ್ಪಯ್ಯ. ನೀನು ಯಾರಪ್ಪಯ್ಯ? ಗ್ರಾವಿಟೇಷನಲ್ ಫೋರ್ಸು ನನ್ನ ಮನಸ್ಸಿನಲ್ಲಿ ಇರೋದನ್ನೆಲ್ಲ ಹಂಗೆ ಹೇಳ್ಕತ್ತಾ ಇದೆಯಾ ನೀನು? ನನ್ ಗಂಡಂಗೆ ಯಾರು ಏನು ಅನ್ಬೇಕಾಗಿಲ್ಲ. ಆಫ್ಟರ್ ಆಲ್ ಡ್ರೈವರ್ ಕೈಲಿ ಒಬ್ಬ ಪಾರ್ಲರ್ ಓನರ್ ಅನ್ನಿಸ್ಕೋಬೇಕಾ? ಪೌಡ್ರಮ್ಮ, ಓನರ್ ಅಲ್ಲ. ಸೂರ್ಯ, ಹೊರಡು ಒಂದೇ. ತಗೋಯ್. ಅನಕ್ಷ, ಬಾಪ ತಿಂಡಿ ತಿನ್ಕೊಂಡು ಹೋಗುವಂತೆ ಬಾ. ಅಮ್ಮ, ನನಗೆ ಈಗಾಗಲೇ ಹೊಟ್ಟೆ ತುಂಬೋಗಿದೆ ಅಮ್ಮ, ತುಂಬೋಗಿದೆ. ಮನೋಜ್, ಯೋಚನೆ ಮಾಡಬೇಡಿ. ಇವತ್ತಿನ ಅವಮಾನಗಳೇ ನಾಳೆ ನಮಗೆ ಸನ್ಮಾನ ಮಾಡೋದು. ಸೋತ ಜಾಗದಲ್ಲೇ ತಲೆ ಎತ್ತು ನಿಲ್ಬೇಕು. ಇದನ್ನ ಚಾಲೆಂಜ್ ಆಗಿ ತಗೊಳ್ಳಿ. ನೀವ್ ಯಾರ ಮುಂದೆ ಬೇಕಾದ್ರೂ ಸೋಲೆ, ಆದ್ರೆ ನಿಮ್ ತಮ್ಮ ಸೂರ್ಯನ್ ಮುಂದೆ ಮಾತ್ರ ನೀವು ಸೋಲ್ಬಾರ್ದು.
ಅದಕ್ಕೆ ಇಮಿಡಿಯೇಟ್ ಆಗಿ ನೀವು ಯಾವುದಾದ್ರೂ ಒಂದು ಕೆಲ್ಸಕ್ಕೆ ಜಾಯಿನ್ ಆಗಿ ಮನೋಜ್ ಪ್ಲೀಸ್. ಚಿಂತೆ ಮಾಡೋದ್ರಿಂದ ಗೆಲ್ಲೋದಕ್ಕಾಗಲ್ಲ ಮನೋಜ್. ಚಳಿ ಏನಿದ್ರು ಬಾವಿಗೆ ಬೀಳೋವರೆಗೂ ಮಾತ್ರ, ಆಮೇಲೆ ದಡ ಸೇರೋದಕ್ಕೆ ಹೋರಾಟ. ಪ್ಲೀಸ್ ಈ ಅವಮಾನನ ಮರೆಯೋದು ಬೇಡ. ಹೋಗಿ ಮನೋಜ್, ಇವತ್ತು ನಿಮಗೆ ಖಂಡಿತ ಕೆಲಸ ಸಿಗುತ್ತೆ, ಖಂಡಿತ ಸಿಗುತ್ತೆ. ಖಂಡಿತ ಯಾವುದಾದ್ರೂ ಒಂದು ಕೆಲಸ ಪಡ್ಕೊಂಡು ಬಂದೇ ಬರ್ತೀನಿ ರೋಹಿಣಿ. ಗುಡ್ ಮನೋಜ್. ಆಲ್ ದಿ ಬೆಸ್ಟ್. ಎಲ್ಲಿ ನೋಡಿದ್ರು ಕೆಲಸ ಇಲ್ಲ, ಕೆಲಸ ಇಲ್ಲ, ಯಾರನ್ನು ಕೇಳಿದ್ರು ಕೆಲಸ ಇಲ್ಲ. ಬೆಂಗಳೂರಿದು ನನ್ನಂತ ಓದೋರ್ಗಲ್ಲ. ಬನ್ನಿ ಸರ್, ಏನು ಬೇಕಿತ್ತು? ಸರ್ ಅದು ಇಡ್ಲಿ, ವಡೆ, ಮಸಾಲೆ ಪ್ಲೇನು ಸೆಟ್ಟು, ಬಿಸಿಬೇಳೆಬಾತ್, ಪಲಾವ್ ಎಲ್ಲ ರೆಡಿ ಇದೆ. ಅದಲ್ಲ ಸರ್, ಹೊರಗಡೆ ಬೋರ್ಡ್ ಹಾಕಿದಾರಲ್ಲ. ಬೋರ್ಡಾ? ಯಾವ ಬೋರ್ಡು? ಅದೇ ಸರ್, ಕೆಲ್ಸಕ್ಕೆ ಬೇಕಾಗಿದ್ದಾರೆ ಅಂತ. ಹೌದು ಸರ್ ನಾನು ಕೆಲಸ ಮಾಡ್ತೀನಿ ಸರ್. ನೀವಾ? ಇದೆಲ್ಲ ನೀವು ಮಾಡೋ ಕೆಲಸ ಅಲ್ಲ ಬಿಡಿ ಸರ್. ಸೇರ್ಕೊಂಡು 2 ದಿನಕ್ಕೆ ಓಡೋಗ್ತೀರಾ? ಅಯ್ಯೋ ಇಲ್ಲ ಸರ್, ನಾನು ಮಾಡ್ತೀನಿ ಸರ್. ನಾನೇನು ಜಾಸ್ತಿ ಓದ್ಕೊಂಡಿಲ್ಲ ಸರ್, ಬರೀ 10ನೇ ಕ್ಲಾಸ್ ಅಷ್ಟೇ. ಅದನ್ನು 3 ಸಲ ಬರೆದಿದ್ದೀನಿ. ಕ್ವಾಲಿಫಿಕೇಶನ್ ಏನೋ ಓಕೆ, ಆದರೆ ಸರ್ ಏನು ಸಮಸ್ಯೆ ಇಲ್ಲ ಸರ್, ನಾನು ಖಂಡಿತ ಕೆಲಸ ಮಾಡ್ತೀನಿ. ಯಾವುದಾದ್ರೂ ಹೋಟೆಲ್ ಕೆಲಸ ಮಾಡೋ ಅನುಭವ ಏನಾದ್ರು ಇದೆಯಾ? ಇಲ್ಲ ಸರ್, ಬಟ್ ಆದರೂ ಕೆಲಸ ಮಾಡ್ತೀನಿ ಸರ್. ನೀವು ಯಾವ ಕೆಲಸ ಕೊಟ್ಟರು ಮಾಡ್ತೀನಿ. ನಮ್ಮ ಹತ್ರ 2 ಥರ ಕೆಲಸ ಖಾಲಿ ಇದೆ. ಒಂದು ಆರ್ಡರ್ ತೊಗೊಳೋದು, ಇನ್ನೊಂದು ಸಪ್ಲೈ ಮಾಡೋದು. ಸರ್ ಸಪ್ಲೈ ಅಂದರೆ ಅವರು ಏನು ಹೇಳ್ತಿರೋ ಅದನ್ನು ತೊಗೊಂಡು ಕೊಡೋದಲ್ಲ? ಹೌದು. ಲೋ ಮನೋಜ, ಅದು ತುಂಬ ಕಷ್ಟ ಕಣೋ, ತುಂಬ ಬಿಸಿ ಇರುತ್ತೆ, ಕೈಯೆಲ್ಲ ಸುಟ್ಟು ಹೋಗುತ್ತೆ ಸರ್. ನಾನು ಆರ್ಡರ್ ತೊಗೊಳೋ ಕೆಲಸ ಮಾಡ್ತೀನಿ ಸರ್. ಸರಿ ಸರ್, ಸಂಬಳ ಎಷ್ಟು ಅಂತ ಹೇಳಿಲ್ಲ. ಮೊದಲು ನೀವು ಕೆಲಸ ಮಾಡಿರಿ, ಆಮೇಲೆ ಕೆಲಸ ಹೆಂಗೆ ಮಾಡ್ತೀರಾ ನೋಡ್ಕೊಂಡು ಸಂಬಳ ಕೊಡ್ತೀನಿ. ಸರಿ ಸರ್, ನಾಳೆ ಎಷ್ಟೊತ್ತಿಗೆ ಬರಲಿ ಸರ್? ಕೆಲಸ ಬಂದು ಬೆಳಗ್ಗೆ 10ರಿಂದ ರಾತ್ರಿ 10 ಗಂಟೆವರೆಗೂ. ಹಾಂ, 12 hours? ಹೌದು. ಅಲ್ಲ, ಇವಾಗ ಕೆಲಸ ಮಾಡಬೇಕು ಅಂತ ಬಂದಿದ್ದೀರಾ, ಇವತ್ತಿಂದಲೇ ಶುರು ಮಾಡಿ. ತಗೊಳ್ಳಿ, ಆ ಟೇಬಲ್ಗೆ ಹೋಗ್ಬಿಟ್ಟು ಆರ್ಡರ್ ತೊಗೊಂಬನ್ನಿ. ಎಲ್ಲ ಕಂಪ್ನಿಗಳಿಗೂ ನಾನು ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡು ಓಡಾಡ್ತಿದ್ದೆ. ಈಗ ಮೀನಾ, ಲೇ ಮೀನಾ, ಮೀನಾ ಏನ್ ಮಾಡ್ತಾ ಇದೀಯಾ? ಏನ್ರಿ ಏನ್ ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಟೀ ಮಾಡ್ಕೊಂಬರ್ಲಾ? ಏನು ಬೇಡ ಬೇಡ, ಬಾಯ್ಲಿ ಕೂತ್ಕೋ. ಇಲ್ಲೇ ಹತ್ರದಲ್ಲಿ ಒಬ್ರು ಕಸ್ಟಮರ್ದು ಪಿಕಪ್ ಇತ್ತು, ಹಂಗೆ ಬಂದೆ. ಇನ್ನೊಂದು ಸ್ವಲ್ಪ ಹೊತ್ತಾಗತ್ತೆ ವೆಯ್ಟ್ ಮಾಡಿ ಅಂದರು. ಮನೆ ಹತ್ರ ಅಲ್ವಾ, ಹಂಗೆ ಗ್ಯಾಪಲ್ಲಿ ನಾನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬಾಮ್ಮ ಕೂತ್ಕೋ. ಅಲ್ಲಿ ಅಂಗಡಿ ಹತ್ರ ನೋಡಿದೆ, ನೀನಲ್ಲಿ ಇರಲಿಲ್ಲ, ಅದಕ್ಕೆ ಸೀದಾ ಮನೆಗೆ ಬಂದೆ. ಇವತ್ತೇನು ಅಷ್ಟೊಂದು ಜನ ಇರ್ಲಿಲ್ಲ ರೀ. ಆಮೇಲೆ ರಾತ್ರಿ ತಿಂಡಿಗೆ ಅಂತ ಅಕ್ಕಿ ನೆನ್ಸಿಟ್ಟಿದ್ದೆ, ಅದನ್ನ ರುಬ್ಬಿಟ್ಟು ಹೋಗೋಣ ಅಂತ ಬಂದೆ. ಆ ಕೆಲಸ ನೀನೇ ಮಾಡ್ಬೇಕೇನೆ? ಪರವಾಗಿಲ್ಲ ರೀ, ನೀವು ಕುತ್ಕೊಂಡಿರಿ, ನಾನು ಹೋಗಿ ಟೀ ಮಾಡ್ಕೊಂಡು ಬರ್ತೀನಿ. ಬಾಯ್ಲಿ ಕೂತ್ಕೋ. ಇಲ್ಲಿ ನನಗೇನು ಟೀ ಏನು ಬೇಡ. ಸರಿ, ಅದೇನಿದೆ ಮುಗಿಸ್ಕೋ, ನಾನು ಅಲ್ಲಿ ತನಕ ಅಂಗಡಿ ನೋಡ್ಕೋತಾ ಇರ್ತೀನಿ. ನೀವೇನ್ ಮಾಡ್ತೀರಾ? ಏನು ಮಾಡ್ತೀನಿ ಅಂದರೆ, ಯಾರಾದ್ರೂ ಹಾರ ಕೇಳ್ಕೊಂಬಂದ್ರೆ ಹಾಕ್ತೀನಿ, ಕೊಡ್ತೀನಿ. ಹೂ ಕೇಳಿದ್ರೆ ಅಳತೆ ಮಾಡಿ ಕೊಡ್ತೀನಿ ಕಣೆ. ಹೇಗೆ ಹೇಗೆ ಅಂದರೆ ಕೈಯಲ್ಲಿ. ಒಂದ್ಸಲ ಕೈ ತೋರಿಸ್ತೀನಿ ನಿಮ್ದು. ನೋಡ್ಕೊಳಮ್ಮ, ಹಿಂಗೆ ಒಂದು ಮಳೆ. ನೋಡಿದ್ರಾ, ನನ್ನ ಕೈಗೂ ನಿಮ್ಮ ಕೈಗೂ ಎಷ್ಟು ವ್ಯತ್ಯಾಸ ಇದೆ ಅಂತ. ನಿಮ್ಗೇನಾದ್ರೂ ಹೂವಿನ ವ್ಯಾಪಾರ ಮಾಡೋದಕ್ಕೆ ಬಿಟ್ರೆ ನಮ್ಮ ಪೆಟ್ಟಿಗೆ ಅರ್ಧನೂ ತುಂಬಲ್ಲ. ಇಷ್ಟೆಲ್ಲ ಇದೆಯಾ ಮ್ಯಾಟ್ರು? ನನಗೆ ಗೊತ್ತೇ ಇರಲಿಲ್ಲ. ಹೋಲಿ ಬಿಡಮ್ಮ, ಆಯಿತು. ನಮ್ಮ ಕೈ ಏನಿದ್ರು ಸ್ಟೇರಿಂಗಿಗೆ ಸರಿ, ನಿಮ್ಮ ಕೈ ಏನಿದ್ರು ಹೂ ಕಟ್ಟಕ್ಕೆ ಸರಿ.
ನಾನು ಬರಲಾ? ಸರಿ ಜೋಪಾನ. ಓಹೋ, ಅಗ್ನಿ IPS ಬಂದ್ರು. ಬನ್ನಿ ಸಾಹೇಬ್ರೆ, ಏನು ಸಮಾಚಾರ, ಹೆಂಗಿದ್ದೀರಾ? ಅಪ್ಪ, ಅಮ್ಮ, ರೋಹಿಣಿ, ರೋಹಿಣಿ. ಏಯ್ ಅಗ್ನಿ, ಸೂರ್ಯ ಕೂಗ್ತಾದ್ರು ಸುಮ್ಮನೆ ನಿಂತಿದ್ಯಲ್ಲೋ ಪೆಂಗ್ಯಾಸ್. ನೀನು ನಿಂತಿದ್ಯಾ ತಾನೇ, ಸುಮ್ಮನೆ ನಿಂತ್ಕೋ. ಮುಖ್ಯವಾಗಿ ಈ ವಿಷಯನ ನಿನಗೆ ಹೇಳಬೇಕು. ರವಿ, ಶ್ರುತಿ, ಬನ್ನಿ 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 ಬನ್ನಿ. ನೀನ್ ಹೆಂಡ್ತಿನ್ ಕರಿಯೋ. ರೋಹಿಣಿ ಕರೆದೆ ಮಾ, ಇನ್ನೂ ಬರ್ತಾ ಇಲ್ಲ. ರೋಹಿಣಿ, ಕೇಳಿಸ್ತಿಲ್ವಾ? ಬೇಗ ಬಾ. ಬಾ 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 ಬಾ. ಬಂದ. ಏನಪ್ಪ ಮನೋಜ ವಿಷಯ? ಗೊತ್ತಾಯ್ತು. ಓ ಲೇ, ಬೆಳಿಗ್ಗೆ ನಾನು ಐರನ್ ಅಂಗಡಿ ಬಗ್ಗೆ ಹೇಳಿದೆ, ಅದಕ್ಕೆ ಒಪ್ಕೊಂಡಿರ್ಬೇಕು ಅಲ್ವಾ? ಲೇ, ನಿನಗೊಂದು ಗಾಡಿ ರೆಡಿ ಮಾಡಿಸ್ಬಿಟ್ಟೆನಾ? ಅಷ್ಟೊಂದು ಓವರ್ ಎಕ್ಸ್ಪೆಕ್ಟೇಷನ್ ಬೇಡ ಮಿಸ್ಟರ್ ಸೂರ್ಯ. ತಾವು ಸುಮ್ಮನೆ ಇರಿ. ಮನೋಜ, ಅದೇನು ವಿಷಯ ಅಂತ ಹೇಳಪ್ಪ. ನೀವಿಬ್ರು ಮತ್ತೆ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಜಗಳ ಶುರು ಮಾಡಬೇಡಿ. ಅಪ್ಪ, ಕೆಲಸ ಸಿಕ್ತಪ್ಪ.